ನೋಡಿ, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ, ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೇವೆ, ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಮುಂದಿನ ದಿನಮಾನಗಳಲ್ಲಿ ಆಗಬಾರ್ದು ಅನ್ನೋದ ಕಾರಣಕ್ಕಾಗಿ ಏನು ಕ್ರಮ ತೊಗೋಬೇಕು ಅದನ್ನು ಪೊಲೀಸ್ ಇಲಾಖೆಯವರು ತೊಗೊತಾರೆ. ಅವ್ರ ಮಕ್ಕಳಿಗೆ ನಾವು ಯೋಚನೆ ಮಾಡ್ತಾಯಿದ್ವಿ, ಬಟ್ ಇಬ್ಬರು ಕೂಡ ಮೈನರ್ ಇರೋ ಕಾರಣಕ್ಕಾಗಿ ಈಗ ಸದ್ಯ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಅದ್ರ ಜೊತೆಗೆ ಅವ್ರ ಅಜ್ಜಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೇನು ಸಹಕಾರ ಆಗಬೇಕು, ಕನಿಷ್ಠ 1 ವರ್ಷ ಈಗೇನು ಮನೆ ಸಮಸ್ಯೆ ಅಂತ ಇದ್ದಾರೆ, ಆ ಮನೆಗೆ ಏನೋ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ಸಹಕಾರ ಕೊಡುವಂಥದ್ದು ನಿರ್ಣಯ ಆಗೈತಿ. ಜೊತೆ ಉಳಿದ ಸಮಾಜದವರಾಗಲಿ ಉಳಿದ ಎಲ್ಲ ವ್ಯಕ್ತಿಗಳು ಕೂಡ ಅವ್ರಿಗೇನು ಕಾಂಟ್ರಿಬ್ಯೂಷನ್ ಮಾಡಿ ಕೊಡೋದೈತಿ, ಅದನ್ನು ಕೊಟ್ಟು ಅವ್ರ ಮಂತನಕ್ಕೆ ಯಾವುದೇ ರೀತಿ ತೊಂದರೆ ಆಗಲಾರ್ದ ರೀತಿ ನೋಡ್ಕೋಬೇಕು ಅನ್ನೋಂಥದ್ದೇ. ಅದ್ರ ಜೊತೆಗೆ ಅಜ್ಜಿಗೂ ಕೂಡ ಯಾವುದಾದ್ರೂ ಒಂದು ಒಳ್ಳೆಯ ಇದರಲ್ಲಿ ಸೇರಿಸಿ ಅವ್ರಿಗೇನು ಮುಂದಿನ ದಿನಮಾನಗಳಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋಂಥ ನಿರ್ಧಾರ ಮಾಡಿ. ಪರಿಹಾರಕ್ಕೆ ನಾನು ಕೂಡ ಬರಿತಾ ಇದ್ದೇನೆ, ಸ್ಥಳೀಯ ಶಾಸಕರು ಬರೀತಾರೆ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡಿ ಮಾಡ್ತೀವಿ. ಜಿಲ್ಲಾಧಿಕಾರಿ ತಹಸೀಲ್ದಾರ್ ಕೂಡ ಅದಕ್ಕೆ ರಿಪೋರ್ಟಿಂಗ್ ಮಾಡುವಂಥದ್ದು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಇದಕ್ಕೆ ನೀವು ಒಂದು ಸ್ಪೆಷಲ್ ಕೇಸ್ ಅಂತ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅವ್ರಿಗೆ ಸರ್ಕಾರದಿಂದ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಐತಿ, ಎಷ್ಟು ಅಮೌಂಟ್ ಮಾಡೋಕ್ಕೈತಿ ಅದನ್ನು ಇಮಿಡಿಯೇಟ್ ಮಾಡಿಸ್ಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಳ್ಕೊಂಡಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೂ ಕೂಡ ಪತ್ರ ಬರೆದು ಅವ್ರಿಗೂ ಕೂಡ ಸರ್ಕಾರದ ಕಡೆಯಿಂದ ಏನು ಈ ಮನೆತನಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ ಆ ಸಹಾಯವನ್ನು ಕೋರುವಂಥದ್ದನ್ನು ಮಾಡ್ತಾಯಿದ್ದೆ. ನೋಡಿ, ಭಾಳ ಸ್ಪಷ್ಟವಾಗಿ ನಾನು ಆಗಲೇ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ, ಉಳಿದಂಥ ಡಿಪಾರ್ಟ್ಮೆಂಟ್ನವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ಈಗ ನಾವಿಲ್ಲಿ ನೋಡ್ಬೋದು, ಮಹಿಳೆಯರು ಕೂಡ ಇವತ್ತು ಈ ರೀತಿಯಾದಂಥ ಹುಬ್ಬಳ್ಳಿಯಲ್ಲಿ ಸಮಸ್ಯೆ ಆದಾಗ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದು ಕೂಡ ನಾವು ಗಮನಿಸಿದ್ದೇವೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ವಿನಂತಿ ಏನಿದೆ, ಈ ರೀತಿಯಾದಂಥ ಘಟನೆಗಳು ಈಗಾಗಲೇ ಒಂದಾಗಿತ್ತು, ನೇಹಾನ್ ಹತ್ಯೆ ಪ್ರಕರಣ ಆಗಿತ್ತು, ಇವತ್ತು 2ನೇ ಪ್ರಕರಣ ಆಗಿತ್ತು ಅಂಜಲಿದು. ಈ ರೀತಿ ಇದು ಹುಬ್ಬಳ್ಳಿಗೆ ಭಾಳ ದೊಡ್ಡ ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸಗಳಾಗ್ತಾ ಇದ್ದಾವೆ. ಪೊಲೀಸ್ ಇಲಾಖೆಯವರು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ತಕ್ಷಣ ಈ ರೀತಿಯಾದಂಥ ಎಂಟಿ ಎಲಿಮೆಂಟ್ಸ್ ಅಂತ ಏನಂತೆ ಅವ್ರನ್ನ ತಹಬದಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇವತ್ತು ಗಾಂಜಾ ಇತ್ಯಾದಿಗಳು ಭಾಳಷ್ಟು ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾಯಿದೆ. ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಯಾರು ಮಾಡಬೇಕು? ಇಲಾಖೆನೇ ಮಾಡಬೇಕಾಗತ್ತೆ. ಹೀಗಾಗಿ ಅದನ್ನು ನಾವು ಆಗ್ರಹ ಮಾಡಿದ್ದೇವೆ. ಈಗ ಇಮಿಡಿಯೇಟಾಗಿ ಅದ್ರ ಬಗ್ಗೆ ಆ್ಯಕ್ಷನ್ ಆಗಬೇಕು. ಮತ್ತು ಇದರಲ್ಲಿ ಎಸ್ಪೆಷಲಿ ಏನು ಮಾಡಿದ್ದಾರೆ ಎಲ್ಲರದ್ದು ಆಗ್ರಹ ಐತಿ, ಇದಕ್ಕೆ ಎನ್ಕೌಂಟರ್ ಮಾಡಬೇಕು ಅಂತ. ಯಾಕಂದರೆ ಇವತ್ತು 1ನೇ ಕೇಸಲ್ಲಿ ಬಿಟ್ಟಿದ್ದಾರೆ, 2ನೇ ಕೇಸಲ್ಲಿ ಇದಾಗಿದೆ. ಇಲ್ಲಾಂದರೆ ಜನರಲ್ಲಿ ಭಯ ಅನ್ನುವಂಥದ್ದು ಎಲ್ಲ ಹೋಗಿಬಿಟ್ಟೈತಿ. ಇವತ್ತು ಸರ್ಕಾರಕ್ಕೂ ರಾಜ್ಯ ಸರ್ಕಾರನೂ ಕೂಡ ಇದರ ಕೇಳಿದಾಗ ಒಂದೊಂದು ಹೇಳಿಕೆಗಳನ್ನು ಕೊಡೋ ಮುಖಾಂತರ ಇಂಥ ಎಲಿಮೆಂಟ್ಸ್ಗಳಿಗೆ ಒಂದು ಪುಷ್ಟಿ ಕೊಡ್ತಕ್ಕಂಥ ಸಂಗತಿಗಳು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿರ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಈಗ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರನ್ನ ಮೂಮೆಂಟ್ ಮಾಡೋಕ್ಕೆ ಏನು ಬೇಕೋ ಅದು ಮಾಡಿಸೋಂಥ ಕೆಲಸ ಮಾಡಬೇಕು. ಕೇವಲ ನೀವು ಟ್ರಾನ್ಸ್ಫರು ಇನ್ನೊಂದು ಇತ್ಯಾದಿ ಮಾಡ್ಕೊಂಡು ಕುಂತ್ರೆ ನಾಳೆ ಜನ ಯಾವುದಾದ್ರೂ ಕಾರಣಕ್ಕೂ ಕೈಗೆ ಕಾನೂನು ತೊಗೊಳ್ಳೋಂಥ ಪ್ರಮೇಯ ರಾಜ್ಯದಲ್ಲಿ ಬರಬಾರ್ದು ಅನ್ನೋಂಥದ್ದು. ಆದರೆ ಸರ್ಕಾರ ತಕ್ಷಣ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ನೋಡಿ, ಆರೋಪಿಯನ್ನು ಬೆಳಗ್ಗೆ 5 ಗಂಟೆಗೆ ಆಗಿದ್ದು, ಈಗಾಗಲೇ 5 ಗಂಟೆ ಮುಗಿದು ಹೋಗೈತಿ, ಸಮಯ ಆಗೈತೆ ಬಹುಶಃ. ಈಗ ಇನ್ನೂವರೆಗೂ ಕೂಡ ಬಂಧನ ಮಾಡಿಲ್ಲ. ನಾನು ಕಮಿಷನರ್ ಅವ್ರಿಗೂ ಮತ್ತು DCP ಅವ್ರಿಗೆಲ್ಲ ಮಾತಾಡಿದ್ದೇನೆ. ಅವರು ಕೂಡ ಈಗ ನಾವು ಅದರಲ್ಲಿ ಮಾಡ್ತಾ ಇದ್ದೇವೆ, ಇಮಿಡಿಯೇಟ್ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ವಿಶ್ವಾಸ ಇಟ್ಕೊಂಡಿದ್ದೇವೆ. ಅವ್ರನ್ನ ನಾಳೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.